ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾನು ಟೊಮೆಟೊ ಸೂಪ್ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿರುತ್ತೆ ರೀ, ಒಂದ್ಸಲ ಟ್ರೈ ಮಾಡಿರಿ. ಯಾರೋ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ರೆಸಿಪಿ ನೋಡಿರಿ. ಇವಾಗ ಚಳಿಗಾಲದಲ್ಲಿ ಭಾಳ ಚೆನ್ನಾಗಿರುತ್ತೆ, ಟ್ರೈ ಮಾಡಿರಿ ಒಂದ್ಸರಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಒಂದು ದಪ್ಪನ ಪಾತ್ರೆ ತೊಗೊಳ್ಳಿ, ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪಾರ ಹಾಕ್ಕೊಳ್ಳಿ ಇಲ್ಲ ಬೆಣ್ಣೆನ ಹಾಕ್ಕೊಳ್ರಿ, ಯಾವುದಾದ್ರೂ ಹಾಕ್ಕೋಬೋದು. ನಾನು ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾಯಲ್ರಿ, ಸ್ವಲ್ಪ 2 ಪಲಾವ್ ಎಲೆ ಹಾಕ್ಕೊಳ್ರಿ ಫಸ್ಟಿಗೆ. ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ರಿ, 1 ಸ್ಪೂನ್ ಕಾಳು ಮೆಣಸು ಹಾಕ್ಕೊಳ್ರಿ. ಒಂದು ಕರಿ ಏಲಕ್ಕಿ ತೊಗೊಳ್ರಿ, ಮತ್ತು 1 ಗಡ್ಡಿ ಬೆಳ್ಳುಳ್ಳಿ ತೊಗೊಳ್ರಿ. ಸಿಪ್ಪಿ ಎಲ್ಲ ಚೆಂದ ಬಿಡಿಸ್ಕೊಂಡ್ಬಿಟ್ಟು ತೊಗೊಳ್ಳಿ. ಒಂದು ಶುಂಠಿ, 2 ಇಂಚಿನ ಶುಂಠಿ ತೊಗೊಳ್ಳಿ. ಇದನ್ನೆಲ್ಲ ತುಪ್ಪದಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1 ಈರುಳ್ಳಿ ತೊಗೊಂಡೇನಿ, ಉದ್ದದಾಗ ಹೆಚ್ಕೊಂಡು ತೊಗೊಂಡಿದ್ದೆ ನೋಡಿರಿ. ಇದನ್ನೆಲ್ಲವೂ ಸ್ವಲ್ಪ ತುಪ್ಪದಾಗ ಸ್ವಲ್ಪ ಚೆಂದ ಫ್ರೈ ಮಾಡಿರಿ. ಒಂದು ಕ್ಯಾರೆಟ್ ಹಾಕ್ಕೊಳ್ರಿ, ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ನಿಮ್ಗೆ ನೋಡುವಂತ್ರಿ ಕಲರ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಚೆಂದ ತುಪ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಬೀಟ್ರೂಟ್ ತೊಗೊಂಡು ಒಂದು 1/4 ಭಾಗ ಅಷ್ಟಾದ್ರೆ ಸಾಕ್ರಿ. ಬೀಟ್ರೂಟು ಕಲರ್ ಕೆಂಪಗೆ ಚೆಂದ ಬರ್ಬೇಕಂತಂದ್ರೆ ಬೀಟ್ರೂಟ್ ಹಾಕ್ಬೇಕ್ರಿ. ಎಕ್ಸ್ಟ್ರಾ ಇಲ್ಲ, ಏನು ಫುಡ್ ಕಲರ್ ಏನೂ ಹಾಕಲ್ಲ ನೋಡ್ರಿ. ಕೊತ್ತಂಬರಿ ಕಡ್ಡಿ ಅಷ್ಟೇ ಹಾಕ್ಕೊಳ್ಳಿ, ಸ್ವಲ್ಪ ಫ್ರಾಗ್ನೆನ್ಸ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದನ್ನು ಕೂಡ ತುಪ್ಪದಾಗ ಫ್ರೈ ಮಾಡಿರಿ. ನಾನಿಲ್ಲಿ ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಾನು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಅಂದಾಜು ಒಂದು 6ರಿಂದ 7 ಟೊಮೆಟೊ ತೊಗೊಂಡಿದ್ದೀನಿ. ಇನ್ನು ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ತುಪ್ಪದಾಗ ಫ್ರೈ ಮಾಡಿರಿ. ಒಟ್ಟು ನೀರು ಹಾಕಬೇಡ್ರಿ, ಇದಕ್ಕೆ ಚೆಂದಾಗಿ ಫ್ರೈ ಮಾಡಿರಿ. ಇನ್ನು ಸ್ವಲ್ಪ ಫ್ರೈ ಆದ ತಕ್ಷಣ 1 ಸ್ಪೂನ್ ಉಪ್ಪು ಹಾಕ್ಕೊಳ್ರಿ, 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ರಿ. ಯಾಕಂದರೆ ಟೊಮೆಟೊ ಹುಳಿ ಇರುತ್ತಲ್ಲ, ನಾನೇ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಪಾರಮ್ ಹೈಬ್ರಿಡ್ ಟೊಮೆಟೊ ಕೂಡ ತೊಗೋಬೋದು. ಚೆಂದಾಗಿ ಫ್ರೈ ಮಾಡ್ಕೊಳ್ರಿ ತುಪ್ಪದಾಗ. ಒಂಚೂರು ನೀರು ಹಾಕಬಾರ್ದು ಇದಕ್ಕೆ, ಚೆಂದ ತುಪ್ಪದಾಗ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ರಿ. ಹಂಗೆ ಲಿಡ್ ಮುಚ್ಚಿರಿ ಸ್ವಲ್ಪ, ಹಂಗೆ ಏನು ನೀರು ಹಾಕ್ಬೇಡ್ರಿ, ಹಂಗೆ ಮುಚ್ಚಿರಿ. ಈಗ ನೋಡಿರಿ ನೀರು ಬಿಟ್ಕೊಂಡದ್ದು ಸ್ವಲ್ಪ ಚೆನ್ನಾಗೈತಿ. ಇವಾಗ ಖಾರ ಪುಡಿ ಹಾಕ್ತೇನೆ ರೀ, 2 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ರಿ. ಮತ್ತು ಹಂಗೆ ತುಪ್ಪದಾಗ ಒಂದು ಸ್ವಲ್ಪ ಫ್ರೈ ಮಾಡಿರಿ. ಚೆಂದ ಒಂಚೂರು ಫ್ರೈ ಮಾಡಿದ ತಕ್ಷಣ ಒಲೆ ಆಫ್ ಮಾಡಿಬಿಡ್ರಿ. ಇದು ಇವಾಗ ಆಗೈತೆ ನೋಡಿರಿ. ಒಂದು ಸ್ವಲ್ಪ ತಣ್ಣಗೆ ಬಿಟ್ಬಿಡ್ರಿ. ಇದು ಇವಾಗ ತಣ್ಣಗಾಗೈತೆ ನೋಡಿರಿ. ನಾವೊಂದು ದೊಡ್ಡ ಜಾರಿಗೆ ತೊಗೊಂಡು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ನೀಟಾಗಿ ಫೈನ್ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಂಬಿಡ್ರಿ. ಇದೇನು ನೀರು ಬೇಕಿದ್ರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡಿಕೊಡ್ರಿ ಚೆಂದಾಗಿ. ನೋಡಿರಿ ನಾನು ಮಿಕ್ಸಿ ಮಾಡ್ಕೊಂಬಂದಾನೆ. ಇವಾಗ ಅದೇ ಪಾತ್ರೆಗೆ ಒಂದು ಜಾಳಿ ತೊಗೊಳ್ರಿ, ಜೇಡಿ ಥರದ್ದು. ಇದು ಸೋಸ್ಕೋಬೇಕು, ಕ್ರೀಮಿ ಟೆಕ್ಸ್ಚರ್ ಬರ್ಬೇಕಂತ ಸೋಸ್ಕೊಳ್ಳೇಬೇಕು ರೀ. ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಸೋಸ್ಕೊಳ್ರಿ. ಒಂದು ಚಮಚಲ್ಲೇ ಹಿಂಗೆ ನೀಟಾಗಿ ತಿರುಗಾಡ್ರಿ. ಅದೆಲ್ಲ ಪ್ಯೂರಿ ಅನ್ನೋದೇನಿರುತ್ತಲ್ಲ, ಟೊಮೆಟೊ ಪ್ಯೂರಿ, ಅದು ಫುಲ್ ನೀಟಾಗಿ ಕೆಳಗೆ ಬರುತ್ತೆ. ಅದು ಮತ್ತು ಇವಾಗ ಅದು ಪ್ಯೂರಿ ಬಂದ ತಕ್ಷಣ ಇದನ್ನೆಲ್ಲ ಕುದಿಯಾಕೆ ಇಟ್ಬಿಡೋದ್ರಿ. ಮತ್ತು ಟೊಮೆಟೊ ಸೂಪ್ ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದೈತಿ. ಯಾವ ರೆಸ್ಟೋರೆಂಟಿಗೂ ಕಮ್ಮಿ ಇಲ್ಲರಿ ಟೊಮೆಟೊ ಸೂಪ್. ಇದು ಭಾಳ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮನೆ ಹೆಂಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನೋಡಿರಿ ಇಷ್ಟು ಇದು ಬಂದೈತಿ. ಒಂದು ಪಾತ್ರೆಗೆ ಇದನ್ನೆಲ್ಲ ಸುರಿಬಿಟ್ಟು ಕುದಿಯಾಕೆ ಇಡೋಣ್ರಿ. ಇವಾಗ ನೋಡಿರಿ ಇವಾಗ ಕುದಿಸಾಕೆ ಇಟ್ಟಿದ್ದೀನಿ. ನೋಡಿರಿ ಟೊಮೆಟೊ ಸೂಪ್ ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂದೈತಿ. ಇವಾಗ ಇದಕ್ಕೆ ನಾವು 2 ಸ್ಪೂನು ಕಾರ್ನ್ ಫ್ಲೋರ್ ಇರುತ್ತಲ್ಲ ಅಂತ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಬೌಲಲ್ಲಿ ಹಾಕಿಬಿಟ್ಟು ನೀರು ಹಾಕಿ ಕಲಸಿಟ್ಕೊಂಬಿಡೋಣ. ಇದು ತಿಕ್ನೆಸ್ ಬರಬೇಕಲ್ಲ ಸೂಪು, ಅದಕ್ಕೋಸ್ಕರ ಇದನ್ನ ಹಾಕ್ಬೇಕ್ರಿ.
ನೋಡಿರಿ ಇಷ್ಟಾದ್ರೆ ಸಾಕು. ನೋಡಿರಿ ಈಗ ಆಲ್ಮೋಸ್ಟ್ ಕುದಿಯಕ್ಕೆ ಬಂದೈತೆ ರೀ ಇವಾಗ. ಇದಕ್ಕೆ ಯಾಕೆ ಗಟ್ಟಿ ಅನ್ಸಕ್ಕೆ ಬಂದೈತೆ ರೀ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿದೆ. ಇವಾಗ ಪರ್ಫೆಕ್ಟ್ ಆಗೈತೆ ನೋಡ್ರಿ ಇದು. ನೋಡ್ರಿ ಇವಾಗ ಆಲ್ಮೋಸ್ಟ್ ಕುದಿಯಕ್ಕೆ ಬಂದೈತಿ. ನಾ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದ್ರೆ ಬೆಣ್ಣೆನ ಲಾಸ್ಟಿಗೆ ಹಾಕ್ತೇನೆ ರೀ. ಇದು ಸ್ಮೆಲ್ ಭಾಳ ಚೆನ್ನಾಗಿ ಬರುತ್ತೆ ರೀ. ಇದು ನಿಮ್ಗೆ ಘಮ ಲಾಸ್ಟಿಗೆ ಗೊತ್ತಾಕತ್ತೆ ರೀ. ಮಾಡ್ತೀವಿ ಒಂದ್ಸರಿ ಮಾಡಿ ನೋಡಿರಿ, ಲಾಸ್ಟಿಗೆ ಬೆಣ್ಣೆ ಹಾಕ್ರಿ ಯಾವಾಗಲೂ. ನಾವಿವಾಗ ಕಾರ್ನ್ಫ್ಲೋರ್ ಏನು ನೀರಾಗ ಕಲಸಿಟ್ಕೊಂಡಿದ್ವಿ ಅದನ್ನ ಹಾಕ್ಬೇಕು ರೀ. ಇವಾಗ ಚೆಂದಾಗಿ ತಿರುವಾಡ್ರಿ, ಕೈ ಬಿಡಬೇಡ್ರಿ, ಚೆಂದ ತಿರುವಾಡ್ತಾ ಇರ್ರಿ. ನೋಡಿರಿ ಎಷ್ಟು ಮಸ್ತ್ ಕ್ರೀಮಿ ಟೆಕ್ಸ್ಚರ್ ಬಂದೈತಿ. ಸ್ಮೆಲ್ಲು ಕೂಡ ಭಾಳ ಚೆನ್ನಾಗಿ ಬಂದೈತಿ. ನಿಮ್ಗೆ ಸೇಮ್ ರೆಸ್ಟೋರೆಂಟ್ನಾಗ ಕುತ್ಕೊಂಡು ಹೆಂಗೆ ಸ್ಮೆಲ್ ಫ್ರ್ಯಾಗ್ನೆನ್ಸ್ ಇರುತ್ತಲ್ಲ ಹಾಗೆ ಬರುತ್ತೆ ರೀ. ವಿದೌಟ್ ಫುಡ್ ಕಲರ್, ವಿದೌಟ್ ಪ್ರಿಸರ್ವೇಟಿವ್ಸ್ ಏನೂ ಹಾಕಲಿಲ್ಲ, ಹಂಗೆ ಟೇಸ್ಟಿಂಗ್ ಪೌಡ್ರ್ ಏನೂ ಹಾಕಿಲ್ಲ ರೀ. ತುಂಬ ಚೆನ್ನಾಗಿ ಬಂದೈತಿ ಇದು. ಟ್ರೈ ಮಾಡಿರಿ ಒಂದು ಸರಿಗೆ. ಇವಾಗ ಸರ್ವ್ ಮಾಡೋಣ ಬರ್ರಿ. ನೀವು ಲಾಸ್ಟಿಗೆ ಮೇಲೆ ಕ್ರೀಮ್ ಕೂಡ ಹಾಕ್ಕೋಬೋದು. ನಾನು ಇಲ್ಲೇನು ಯೂಸ್ ಮಾಡಿಲ್ಲ. ಇವಾಗ ನೋಡಿದ್ರೇ ಗೊತ್ತಾಗ್ತೈತಿ ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂದೈತಿ ಅಂತ. ಇದಂತೂ ಇವಾಗ ಚಳಿಗಾಲದಾಗ ಬೆಸ್ಟ್ ರೆಸಿಪಿ ನೋಡಿರಿ, ಟ್ರೈ ಮಾಡಿರಿ. ನೀವು ಬ್ರೆಡ್ ಎಣ್ಣೆಗೆ ಅಥವಾ ತುಪ್ಪದಾಗ ಫ್ರೈ ಮಾಡ್ಕೊಂಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ಳಿ, ಇದಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಟೊಮೆಟೊ ಸೂಪ್ ಹೆಂಗೆ ಮಾಡೋದಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು.